ಬಾರ್ ಮಾಲೀಕನಿಂದ ಗ್ರಾಹಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಅರಬೆತ್ತಲೆ ಮಾಡಿ ದರದರನೆ ಎಳೆದು ಅಮಾನವೀಯ ವರ್ತನೆ ತೋರಿರುವುದು. ಬಾರ್ ಮಾಲೀಕ ಗ್ರಾಹಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರೋದು. ಅರಬೆತ್ತಲೆ ಮಾಡಿ ದರದರನೆ ಎಳೆದು ಅಮಾನವೀಯವಾಗಿ ವರ್ತನೆ ಮಾಡಿರುವಂತಹ ಘಟನೆ. ಊಟಕ್ಕೆ ಬಂದಿದ್ದಂತಹ 3 ಗ್ರಾಹಕರ ಮೇಲೆ ಅಮಾನವೀಯ ಕೃತ್ಯ ಕಲಬುರಗಿ ಜಿಲ್ಲೆಯ ಜೇವರ್ಗಿಯ ದುರ್ಗಾ ಬಾರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮೇ 24ನೇ ತಾರೀಕು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೆಲ್ಟ್ನಿಂದ ಥಳಿಸಿ ಗ್ರಾಹಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ಬಾರ್ ಮಾಲೀಕ. ವಿಶ್ವನಾಥ, ನಿಂಗಣ್ಣ, ರವಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಬಾರ್ ಮಾಲೀಕ ಸಂತೋಷ್ ಗುತ್ತೇದಾರ್ ಸಿಬ್ಬಂದಿಯಿಂದ ಹಲ್ಲೆಗೊಳಗಾದಂತಹ 3ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಕಾರಣ ಏನೇ ಇರಲಿ, ಆದ್ರೆ ಈ ರೀತಿ ಹಲ್ಲೆ ಮಾಡೋದು ಖಂಡಿತವಾಗ್ಲೂ ಕೂಡ ತಪ್ಪು. ಏನ್ ಕಾರಣ? ಈಗ ಹಲ್ಲೆ ಮಾಡಿದಂಥವರ ಮೇಲೆ ಏನ್ ಕ್ರಮ ಆಗಿದೆ ಅನಿಲ್ ಸ್ವಾಮಿ? ಮಾರ್ಚ್ 25ರಂದು ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವಂತಹ ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಈಗ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು. ವಿಶ್ವನಾಥ್, ನಿಂಗಣ್ಣ ಹಾಗೂ ರವಿ ಎನ್ನುವರು ಬಾರ್ ಮಾಲೀಕ ಹಾಗೂ ಅವರ ಸಿಬ್ಬಂದಿಗಳು ಸೇರಿಕೊಂಡು 3 ಜನರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದೆ ಅಂತ ಹೇಳ್ಬೋದು. ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕ ಸಂತೋಷ್ ಎಂಬವರು ಕೂಡ ಆ ಒಂದು ಬಾರ್ಗೆ ಬಂದಂತಹ ಕಸ್ಟಮರ್ ಇರುತ್ತೆ, ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕುಡಿದ ನಂತರ ಹಾಗೂ ಊಟ ಮಾಡಿದ ನಂತರ ಬಿಲ್ ಕೊಡುವ ವಿಚಾರದಲ್ಲಿ ಗ್ರಾಹಕರು ಮತ್ತೆ ಬಾರ್ ಸಿಬ್ಬಂದಿಗಳ ಮಧ್ಯೆ ಗಲಾಟೆ ಆಗಿದೆ. ಈ ಸಂದರ್ಭದಲ್ಲಿ ಬಾರ್ ಮಾಲೀಕ ಸಂತೋಷ್ ಗುತ್ತೇದಾರ್ ಸಹ ಮಧ್ಯಸ್ಥಿಕೆ ವಹಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಬಳಿಕ ಆ ಒಂದು ಗ್ರಾಹಕನ ಶರ್ಟ್ ಅನ್ನ ಬಿಚ್ಚಿ ದರದರನೆ ಎಳೆದುಕೊಂಡು ಹೋಗಿ ಬೆಲ್ಟ್ ಹಾಗೂ ಹಾಕಿ ಸ್ಟಿಕ್ಸ್ ಇನ್ನಿತರ ವೆಪನ್ಸ್ ಗಳಿಂದ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಘಟನೆ ಸಂಬಂಧ ಈಗಾಗಲೇ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಬ್ಬರು ಬಾರ್ ಸಿಬ್ಬಂದಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೇ ಜೊತೆಗೆ ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕ ಸಂತೋಷ್ ಗುತ್ತೇದಾರ್ ಅವರನ್ನು ಕೂಡ ಬಂಧನ ಮಾಡಬೇಕು ಮತ್ತೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರ ಪೋಷಕರು ಕೂಡ ಆಗ್ರಹಿಸುತ್ತಿದ್ದಾರೆ. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ. ಒಂದ್ ನಿಮಿಷ